ಹಾಗೆ ಇವತ್ತಿನ ಮುಖ್ಯವಾಗಿ ಕೇಂದ್ರ ಬಿಂದು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಯಲಹಂಕ ಕ್ಷೇತ್ರದ ಶಾಸಕರಾದಂಥ ಶ್ರೀ ಎಸ್ ಆರ್ ವಿಶ್ವನಾಥ್ ಅವರು ಇವತ್ತಿನ ನಮ್ಮ ಸಿನಿಮಾ ಕಾರ್ಯಕ್ರಮ ಬಂದಿದ್ದು ಬಹಳ ಖುಷಿ ಆಯ್ತು ಸರ್. ಯಾಕಂದರೆ ಇವತ್ತು ನಮ್ಮ ನಿಮ್ಮದೇ ಕ್ಷೇತ್ರದ ಮಾಜಿ ತಾಲೂಕು ಪಂಚಾಯತ್ ಸದಸ್ಯೆ ಪದ್ಮಾವತಿ ಅವರು ಬಹಳ ಆಸೆ ಇತ್ತು, ಈ ಒಂದು ಟೀಸರು ನಿಮ್ಮ ಕೈಲೇ ರಿಲೀಸ್ ಮಾಡಿಸ್ಬೇಕು ಮತ್ತು ತಮ್ಮ ಕೈಲೇ ಒಂದು ಅಭಿನಂದನೆ ಸಲ್ಲಿಸಬೇಕಂದೇಳಿ ಭಾಳದಿಂದ ನಾವು ಆಗ್ತಾ ಇದ್ದೀವಿ. ಈ ಒಂದು ಸಂದರ್ಭ ಕೂಡಿ ಬಂತು, ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬಂದಿದ್ದು ಬಹಳ ಖುಷಿ ಆಯಿತು. ಹಾಗೆ ನಮ್ಮ ಚಿತ್ರತಂಡದ ಮೇಲೆ ತಮ್ಮ ಆಶೀರ್ವಾದ ಸಹಕಾರ ಇರಲಿ ಅಂತೇಳಿ ಹೇಳ್ತೀನಿ. ನಮಸ್ಕಾರ. ಧನ್ಯವಾದಗಳು ಬಾಮಾ ಹರೀಶ್ ಸರ್ ಅವರಿಗೆ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಶಃ ಇದು ಮೊದಲನೇ ನನ್ನ ಜೀವನದಲ್ಲಿ ಟೀಸರ್ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥದ್ದು. ಬಹುಶಃ ನಮ್ಮ ಪದ್ಮ ಅವರು ನಮ್ಮ ಮೇಲೆ ಅಭಿಮಾನ ಇಟ್ಟು ನಮ್ಮ ಮುಖಂಡರು ಕೂಡ ಹೌದು, ನನ್ನ ಕ್ಷೇತ್ರ ತಾಲೂಕ್ ಪಂಚಾಯತಿ ಸದಸ್ಯರು ಕೂಡ ಆಗಿದ್ರು. ಇನ್ನು ನಮ್ಮ ಕುಮಾರ್ ಬಂಗಾರಪ್ಪ ಅವರು ನಮ್ಮ ಮುಖಂಡರು, ನನ್ನ ಆತ್ಮೀಯರು, ಮತ್ತು ಬಾಮ ಹರೀಶ್ ಅವರು, ಆರಾಧ್ಯ ಎಲ್ಲ ನನ್ನ ಸ್ನೇಹಿತರುಗಳೇ, ಕೃಷ್ಣಣ್ಣವರೆಲ್ಲ ಕೂಡ. ನಾನು ಪ್ರಾರಂಭದಲ್ಲಿ ನೋಡಿದಾಗ ಹಾಡು ತುಂಬ ಚೆನ್ನಾಗಿತ್ತು, ಯಾಕಂದರೆ ಫಸ್ಟು ಇಂಪ್ರೆಷನ್ ಭಾಳ ತುಂಬ ಚೆನ್ನಾಗಿದೆ. ಮತ್ತು ಈ ಕರ್ನಾಟಕ ಪಡಿತರ ವಿತರಣೆ ಬಹುಶಃ ವಿಶ್ವದಲ್ಲೇ ನಮ್ಮ ದೇಶದಲ್ಲಿ ನಡೀತಾ ಇರ್ತಕ್ಕಂಥದ್ದು ಬೇರೆ ಎಲ್ಲೂ ಕೂಡ ಇಲ್ಲ. ಅದರಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಸೊ ಅದನ್ನು ಎಳೆ ಎಳೆಯಾಗಿ ಬಹುಶಃ ಪಡಿತರ ಅಂಗಡಿ ಮತ್ತು ಅದರಲ್ಲಿ ವಿತರಣೆ, ಗ್ರಾಹಕರು, ಅದರಲ್ಲಿರ್ತಕ್ಕಂಥ ಸಮಸ್ಯೆಗಳು, ಒಳ್ಳೆಯದು ಎಲ್ಲವನ್ನು ಕೂಡ ಬಹುಶಃ ತೋರಿಸಿರ್ಬೋದು ಅಂತ ನಾನು, ಯಾಕಂದರೆ ನಾವು ಒಬ್ಬ ರಾಜಕಾರಣಿಯಾಗಿ ಪ್ರತಿನಿತ್ಯ ಇದನ್ನೆಲ್ಲ ನಾವು ನೋಡ್ತಾ ಇರ್ತೀವಿ. ಇದೊಂದು ಹೊಸ ಇದು ಬೇರೆ ಬೇರೆ ಸಾಕಷ್ಟು ಚಲನಚಿತ್ರಗಳನ್ನ ನೋಡಿದ್ದೀವಿ ನಾವು, ಆದರೆ ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಇದು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ಇವತ್ತೇನು ಅನ್ನಭಾಗ್ಯ ಇವೆಲ್ಲ ಕೂಡ ಭಾಳ ದೊಡ್ಡ ಪ್ರಚಾರ ಪಡೆದಿರ್ತಕ್ಕಂಥ ಈ ಒಂದು ಚಲನಚಿತ್ರವಾಗಿ ಭಾಳ ದಿನಗಳ ಮೇಲೆ ಕುಮಾರ್ ಬಂಗಾರಪ್ಪ ಅವ್ರದ್ದು ಒಂದು ಚಲನಚಿತ್ರ ಬರ್ತಾ ಇದೆ. ಸೊ ಖಂಡಿತವಾಗಿ ನಾನೇ ಟೀಸರ್ ಬಿಡುಗಡೆ ಮಾಡಿರೋದ್ರಿಂದ ಬಿಡುಗಡೆ ಫಿಲಮ್ ಯಾವತ್ತಾಗ್ತದೆ ಅಂತ ನೋಡಿ ಅವತ್ತು ಮೊದಲನೇ ದಿನನೇ ಫಿಲಮ್ ನೋಡ್ತೀನಿ. ನಾನು ಯಾವತ್ತೂ ಫಸ್ಟ್ ಡೇ ಫಿಲಮ್ ನೋಡಲ್ಲ ನಾನು, ಆದರೂ ಅದಕ್ಕೊಂದು ಪ್ರೋತ್ಸಾಹ ಕೊಡಬೇಕು. ನಮ್ಮ ಕ್ಷೇತ್ರದ ಪ್ರೊಡ್ಯೂಸರ್ ಬೇರೆ, ನನಗೆ ಗೊತ್ತಿರಲಿಲ್ಲ ಇಷ್ಟೊಂದು ದುಡ್ಡು ಇಟ್ಟವ್ರೆ ಅಂತ ಹೇಳಿ. ಈಗ ಎಲೆಕ್ಷನ್ ಹತ್ರ ಬಂದಿರೋದ್ರಿಂದ ಸ್ವಲ್ಪ ನಿಮ್ಮ ಕಡೆ ಗಮನ ಹರಿಸ್ತೀನಿ ನಾನು. ಯಾಕಂದರೆ ಫಿಲಮ್ ಮಾಡಬೇಕಾದ್ರೆ ದುಡ್ಡು ಇಲ್ಲದೇ ಮಾಡೋಕ್ಕಾಗೋದಿಲ್ಲ. ಅದರಲ್ಲಿ ಮಿನಿಮಮ್ ಒಂದಷ್ಟು ಕೋಟಿಗಳ ಖರ್ಚು ಆಗೇ ಆಗ್ತದೆ. ಆದರೂ ಒಂದು ಒಳ್ಳೆ ಫಸ್ಟ್ ಟೈಮ್ ಇರಬೇಕಲ್ಲೇ ನಮ್ಮ. ನೀನು ಬೇರೆ ಕಡೆ ದುಡ್ಡು ಹಾಕಿದ್ಯಾ? ಗೊತ್ತಾಗಿಲ್ಲ ನನಗೆ. ಮೊದಲೇ ಇಲ್ಲ ಅಲ್ಲ, ನಿಮ್ಮ ರಿಲೇಷನ್ ಅಂತ ಗೊತ್ತಿಲ್ಲ, ಮೊನ್ನೆನೇ ನನಗೆ ಗೊತ್ತಾಗಿರ್ತಕ್ಕಂಥದ್ದು. ಸೊ ಇದೊಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದೀರಿ, ಬಹುಶಃ ಯಶಸ್ವಿ ಆಗ್ತದೆ. ಯಾಕಂದ್ರೆ ನನ್ನ ಕೈ ಸ್ವಲ್ಪ ಚೆನ್ನಾಗೈತೆ. ನಾನು ಯಾವುದೇ ಅಂಗಡಿಗೆ ಎಲ್ಲ ಕರೀತಾರೆ ಟೇಪ್ ಕಟ್ ಮಾಡೋಕ್ಕೆ, ಹೇಳಿದ್ರೆ ವ್ಯಾಪಾರ ಚೆನ್ನಾಗಾಗ್ತದೆ ಅಂತೇಳಿ. ಬಹುಶಃ ಇದು ಚೆನ್ನಾಗಿ ಫಿಲಮ್ ಆಗಲಿ. ಯಾಕಂದರೆ ಇವತ್ತು ಕನ್ನಡದ ಚಲನಚಿತ್ರಗಳು ಭಾಳಷ್ಟು ಅಪರೂಪ ಆಗೋಗವೆ. ವರ್ಷಗಟ್ಟಲೆ ಆದರೂ ಒಂದು ಫಿಲಮ್ ಬರ್ತಾನೆ ಇಲ್ಲ, ಕಾಯ್ತಾ ಇದ್ದೀವಿ ನಾವೆಲ್ಲ. ಬರೋದ್ರಲ್ಲಿ ಸಕ್ಸಸ್ ಆಗೋದು ಕೂಡ ಭಾಳ ಕಡಿಮೆ. ಬೇರೆ ಭಾಷೆಯ ಚಿತ್ರಗಳು ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇರಬೇಕಾದಾಗ ಈ ಥರದ ಚಿತ್ರಗಳು ಕೂಡ ಒಂದೊಂದ್ಸರಿ ಸಕ್ಸಸ್ ಆಗುತ್ತವೆ, ಭಾಳ ದೊಡ್ಡ ಮಟ್ಟದಲ್ಲಿ ಆಗ್ತದೆ. ಯಶಸ್ವಿ ಆಗಲಿ ಅಂತೇಳಿ ನನ್ನನ್ನು ಕರೆದು ಇವತ್ತು ಈ ಟೀಸರ್ ಏನು ರಿಲೀಸ್ ಮಾಡಿಸ್ತೀವಿ. ತಮ್ಮೆಲ್ಲರಿಗೂ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸಿ, ನಾನು ಕೂಡ ಒಂದೇ ಒಂದು ಫಿಲಮಲ್ಲಿ ಭಾಳ ಕಷ್ಟಪಟ್ಟು ನಾನು ನಾನು ಹೇಳಿದೆ, ನಾನು ಫೋಟೋಜಿನಿಕ್ಕು ಅಲ್ಲ, ನಾನು ಮಾಡೋಕ್ಕೂ ಬರೋದಿಲ್ಲ, ಪೊಲಿಟಿಕಲ್ ಮಾಡ್ತೀನಿ ಅಂತ ಹೇಳಿದಾಗ ಇಲ್ಲ ನಾನು ಮಾಡಲೇಬೇಕು ಅಂದರು. ಸರಿ, ನಮ್ಮ ಹುಡುಗನೆಲ್ಲ ಕರ್ಕೊಂಡೋಗೋ ಥಿಯೇಟ್ರ್ ಹೆಂಗೋ ಒಂದಿನ ಬುಕ್ ಮಾಡಿ ಫುಲ್ ಕುಂಡಿಸ್ದೆ. ಅದು 2 ದಿನ ಕ್ಲೋಸ್ ಆಗೋಯ್ತು. ಅದು ಯಾವುದೋ ಅಂತ ಹೇಳೋದು ಬೇಡ, ಪಾಪ ಅವನು ಬೇಜಾರು ಮಾಡ್ಕೊಳ್ತಾನೆ. ಯಾಕಂದ್ರೆ ನಾನು ಆಕ್ಟು ನಾನೇ ನೋಡಿ ನನಗೆ ಬೇಜಾರಾಯಿತು. ಭಯ ಆಗ್ತದೆ. ಕ್ಯಾಮ್ರಾ ಮುಂದೆ ಇಲ್ಲಿ ನಿಂತ್ಕೊಂಡು ಮಾತಾಡ್ತೀವಿ, ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡೋದಿದೆಯಲ್ಲ ಅಷ್ಟು ಸುಲಭ ಅಲ್ಲ, ಸಹಜವಾಗಿ ಮಾಡೋಕ್ಕೆ ಬರೋದೇ ಇಲ್ಲ ನನಗೆಲ್ಲ ಕೂಡ. ಸೊ ನೀನು ಯಶಸ್ವಿ ಆಗಿದೆಯಾ, ಚೆನ್ನಾಗಾಗಲಿ. ಪೊಲಿಟಿಕಲಿ, ಚಲನಚಿತ್ರದಲ್ಲಿ ನಿಮ್ಮ ಕುಟುಂಬ ಇನ್ನೂ ಚೆನ್ನಾಗಾಗಲಿ ಅಂತೇಳಿ ಶುಭ ಹಾರೈಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್. ಸ್ನೇಹಿತರೆ, ಆತ್ಮೀಯರೇ, ಈ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅನ್ನೋದೇ ಒಂದು ವಿಶೇಷವಾದ ಹೆಸರು. ಈಗ ಸಿನಿಮಾಗಳು ಬರ್ತವೆ ವಾರಕ್ಕೆ 3-4, ಆ ಹೆಸರುಗಳಿಗೆ ಜ್ಞಾಪಕ ಇರಲ್ಲ. ಇದು ಒಂದು ಸರ್ಕಾರಿ ನ್ಯಾಯಬೆಲೆ ಅಂಗಡಿಯಿಂದ ನೀವು ಹೆಸರಿಟ್ಟಾಗ ನಾನು ನಿಮ್ಮ ಮುಹೂರ್ತಕ್ಕೂ ಬಂದಿದ್ದೆ. ಏನಂದರೆ ಈ ಸಮಾಜದಲ್ಲಿ ಇವತ್ತಿನ ದಿನ ವಿಶ್ವನಾಥ್ ಅವರು ಹೇಳಿದಾಗೆ ಪ್ರಪಂಚದಲ್ಲೇ ಯಾವ್ದಾದ್ರು ಪಡಿತರ ವ್ಯವಸ್ಥೆಯಲ್ಲಿ ಸಿಸ್ಟಮ್ ಇದ್ದದ್ದು ನಮ್ಮಲ್ಲಿ.
ಅದು ಈ ಅನ್ನಭಾಗ್ಯ ಅಂತ ಕೊಟ್ಟಾದ್ಮೇಲಂತೂ ಅದಕ್ಕೆ ಮಧ್ಯದಲ್ಲಿ ಪಡಿತರ ಅಂಗಡಿಗಳಿಗೆ ಯಾರು ಹೋಗ್ತಾ ಇರಲ್ಲ. ಈ ಅನ್ನಭಾಗ್ಯ ಅಂತ ಕೊಟ್ಟಾದ್ಮೇಲಂತೂ ಜನ ಕ್ಯೂ ನಿಂತಿರ್ತಾರೆ. ಅದೇ ರೀತಿ ಈ ಅನ್ನಭಾಗ್ಯನ ಎಲ್ಲಾ ರಾಜ್ಯಗಳಲ್ಲೂ ವಿಸ್ತಾರ ಮಾಡಿರೋದ್ರಿಂದ ಇವತ್ತು ಪಡಿತರ ವ್ಯವಸ್ಥೆ ನಮ್ಮಲ್ಲಿ ಬಿಟ್ಟರೆ ಇನ್ನೆಲ್ಲೂ ಸಾಧ್ಯನೇ ಇಲ್ಲ ಅಂತ ಕಾಣ್ತದೆ. ಅದೇ ರೀತಿ ಚಿತ್ರನ ನಿರ್ಮಿಸಿರೋರಿಗೆ ಎಲ್ಲ ಸ್ನೇಹಿತರು ಮತ್ತೆ ಮಾಮ ಗಿರೀಶು ಎಲ್ಲರೂ ಯಾವತ್ತು ಯಾವ್ದಾದ್ರು ಒಂದು ಚಿತ್ರತಂಡ ಒಂದು ಸಿನಿಮಾ ಮಾಡಬೇಕು ಅಂತ ಹೋದಾಗ ಚಿತ್ರತಂಡಕ್ಕೆ ಬೆನ್ನೆಲುಬಾಗಿ ನಿಂತು A to Z ಸಹಾಯ ಮಾಡ್ತಕ್ಕಂಥ ಒಂದು ಪ್ರತಿಭೆಗಳವರು. ಅವರು ನಿಮ್ಮಿಂದ ಇದ್ದಾರೆ. ಈ ಚಿತ್ರ ಯಶಸ್ಸಾಗಲಿ, ಮತ್ತೆ ಇದಕ್ಕೆ ನಮ್ಮಿಂದ ಏನಾದ್ರು ಸಹಕಾರ ಇದ್ದು ಕೂಡ ನಾವು ಮಾಡ್ತೀವಿ. ನಮ್ಮ ಚಿತ್ರತಂಡ ಒಂದೊಂದ್ಸರಿ ಬಂದಾಗ ನಮ್ಮಲ್ಲಿ ಒಂದು 50-60 ಡಿಪೋ ಇದೆ. ಒಂದ್ಸರಿ ಒಂದು ರೌಂಡ್ ಹೋಗಿ ಬನ್ನಿ. ಯಾಕಂದ್ರೆ ಪ್ರಚಾರ ಮುಖ್ಯ. ಯಾವುದೇ ಒಂದು ಕಾರ್ಯ ಮಾಡಿದ್ರೆ ನಾವೇನೇ ಒಳ್ಳೆ ಕೆಲಸ ಮಾಡಿ ಅದಕ್ಕೆ ಒಂದು ಪ್ರಚಾರ ಇರಲಿಲ್ಲ ಅಂದರೆ ಅದು ಗೊತ್ತಾಗೋದಿಲ್ಲ ಜನಕ್ಕೆ. ನಮ್ಮ ಸಹಕಾರ ಕೂಡ ಇರ್ತದೆ. ಮತ್ತೆ ವಿಶ್ವನಾಥ್ ಅವರು ಕೈ ಅದೃಷ್ಟ ಅಂತಾರೆ. ಅವರು ಅದೃಷ್ಟವಂತರಾಗಿರೋದಕ್ಕೆ 5 ಸರಿ ಗೆದ್ದಿರೋದು ಅಲ್ವಾ? ಆಮೇಲೆ ಯಾರು ಎದುರಳೇನೇ ಇಲ್ಲ. ಆ ರೀತಿ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಜನೋಪಯೋಗಿ ಕೆಲಸಗಳನ್ನ ಮಾಡಿಕೊಂಡು ನಮ್ಮ ಊರು ಕೂಡ ಅವರಿಗೆ ಸೇರುತ್ತೆ ವೋಟಿಂಗಿಗೆ, ಕಿಟ್ನಲ್ಲಿ ಗ್ರಾಮ. ಹಾಗಾಗಿ ನನಗೆ ಭಾಳ ಆತ್ಮೀಯರವರು. ಅದರಿಂದ ಎಲ್ಲ ಯಶಸ್ಸಾಗಲಿ ಅಂತೇಳಿ ಕುಮಾರ್ ಬಂಗಾರಪ್ಪ ಅವರು, ನಾವು ಎಲ್ಲ ಒಟ್ಟಿಗೆ ಯೂತ್ ಕಾಂಗ್ರೆಸ್ನಿಂದ ಬಂದವರು. ಇವರು ಕೂಡ ಸುಮಾರು ಸಿನಿಮಾಗಳನ್ನು ಮಾಡಿ ಇವರ ಒಂದು ಅಶ್ವಮೇಧ ಹಾಡು ಇವತ್ತು ಎಲ್ಲೋದ್ರೂ ಕಿವಿಗೆ ಗುನುಗಿಸ್ತಾ ಇರ್ತದೆ. ಅಂತ ಪ್ರತಿಭೆ ಇವ್ರಿಗೂ ಈ ಚಿತ್ರತಂಡಕ್ಕೂ ಯಶಸ್ಸಾಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಸುಂದರ ಸಮಾರಂಭವನ್ನು ಉದ್ಘಾಟನೆ ಮಾಡಿದಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ವಿಶ್ವನಾಥ್ ಅವರೇ, ಈ ಚಲನಚಿತ್ರದಲ್ಲಿ ಸರ್ಕಾರಿ ನ್ಯಾಯಬೆಲೆಂಗಡಿ ಚಲನಚಿತ್ರದಲ್ಲಿ ಹೀರೋ ಪಾತ್ರ ಮಾಡಿದಂಥ ನಮ್ಮ ನಾಯಕರಾದಂಥ ಕುಮಾರ್ ಬಂಗಾರಪ್ಪನವರೇ, ಮತ್ತು BMT ಅಧ್ಯಕ್ಷರಾದಂಥ ಆರಾಧ್ಯ ಸಾಹೇಬ್ರವರೇ, ಮತ್ತು ಇದಕ್ಕೆಲ್ಲ ಕೇಂದ್ರ ಬಿಂದುವಾಗಿ ನಮ್ಮನ್ನ ಎಲ್ಲೋ ರಾಜಕಾರಣ ಮಾಡ್ತಾ ಇದ್ದಾರಲ್ಲ ಕರ್ಕೊಂಬಂದು ಇದಕ್ಕೆ ನಿಲ್ಲಿಸಿರುವಂಥ ಹರೀಶ್ ಅಣ್ಣ ಅವರೇ, ಮತ್ತು ನಮ್ಮ ಕೊಲೀಗ್ಸ್ ಅಂದ್ರೆ ಈ ಸಿನಿಮಾ ತೆಗಿಬೇಕಾದ್ರೆ ನಮ್ಮ ಪದ್ಮಾವತಿ ಚಂದ್ರಶೇಖರ್ ನಮ್ಮ ನ್ಯಾಯಬೆಲೆಂಗಡಿ ಮಾಲೀಕರು ಅವ್ರು ಕೊಟ್ಟಂತ ಕಷ್ಟಗಳು ಇವೆಲ್ಲ ಅದ್ರ ರೂಪದಲ್ಲಿ ನಾವು ಸುಮಾರು 6 ತಿಂಗಳು ನಮ್ಗೆ ಹರೀಶ್ ಅಣ್ಣ ಅವರು ಪತ್ತೆ ಹಚ್ಚಿ ಫೋನ್ ಮಾಡ್ತಾ ಇರೋರು. ನನಗೆ ಏನಿದೆ ಗಾಳಿ ಗಂಧನೇ ಗೊತ್ತಿಲ್ಲ, ನನ್ ಕರ್ಕೋಗಿ ಇಲ್ಲಿ ಸಿಗಾಕ್ತಾರಲ್ಲ ಏನು ಅಂತ ಅಂದ್ರೆ ನನ್ನ ಭಯ ಸರ್. ಏನೋ ನಾವು ರಾಜಕೀಯದಲ್ಲಿ ಏನೇನೋ ಮಾತಾಡ್ತಾ ಇರ್ತೀವಿ, ಇಷ್ಟೊಂದು ಇಲ್ಲಿ ಸಿಗಾಕ್ಬಿಟ್ಟು ಏನೋ ವ್ಯತ್ಯಾಸ ಅಂತ ಅನ್ನೋದು ಇಲ್ಲಿ ಅವೆಲ್ಲ ನೋಡಾದ್ಮೇಲೆ ಸ್ವಲ್ಪ ಧೈರ್ಯ ಮಾಡಿದ ನಮ್ಮ ನಿರ್ಮಾಪಕರು ತೇಜಮೂರ್ತಿಯವರು, ನಮ್ಮ ಮೂರ್ತಿ ಅಣ್ಣವರು, ಇವರು ಸತತವಾಗಿ ಸುಮಾರು 51 ದಿವಸ 52 ದಿವಸ ನಾವು ಮಂಡ್ಯ ಜಿಲ್ಲೆ ಅಂಬರೀಶ್ ಅವ್ರ ಊರಿನಲ್ಲಿ ಫಿಲಮ್ ತೆಗೆದರು. ನಾವು ಈ ದೇಶದಲ್ಲಿ ಮತ್ತೆ ರಾಜ್ಯದಲ್ಲಿ ಯಾವ ರೀತಿ ವಿತರಣೆ ಮಾಡ್ತಾ ಇದ್ದಾರೆ, ಏನೇನು ಸವಲತ್ತು ಕೊಡ್ತಾ ಇದ್ದಾರೆ, ರಾಜ್ಯ ಸರ್ಕಾರದಿಂದ ಏನು ಕಾರ್ಡ್ದಾರ ಮೋಸ ಆಗ್ತಾ ಇದೆ, ನಮ್ಮ ಮಾಲೀಕರಿಂದ ಕಾರ್ಡ್ದಾರಿಗೆ ಏನು ಮೋಸ ಆಗ್ತಾ ಇದೆ, ಇವೆಲ್ಲನೇ ಬಿಡಿಯಾಗಿ ತೆಗೆದಿದ್ದೀವಿ. ಫಿಲಮ್ ತೆಗೆದಿದ್ದಾರೆ ಅಂತ ಕತೆ. ಈ ನಿರ್ದೇಶಕ ಪಾತ್ರ ಮಾಡಿದ B ರಾಮಮೂರ್ತಿ ಸಾಹೇಬರು, ಅವರು ಈಗ ಇತ್ತೀಚಿನ ಫಿಲಮ್ಗಳಲ್ಲಿ ನಿರ್ದೇಶನ ಮಾಡ್ತಿರ್ಲಿವಂತೆ. ರಾಜ್ಕುಮಾರ್ ಫಿಲಮ್ ಬಿಟ್ರೆ ಅದನ್ನ ಕುಮಾರ್ ಬಂಗಾರಪ್ಪ ಸಾಹೇಬರು ಅವರೆಲ್ಲ ಮಾತಾಡಿ ಅವರೇ ಒಂದು ಕಥೆನ ಬರ್ದಿ ಅದನ್ನ ನಾವು ಇವತ್ತೇನು ರಾಜ್ಯದಲ್ಲಿ 4,52,00,000 ಜನಕ್ಕೆ ಆಹಾರ ಪದಾರ್ಥನ ವಿತರಣೆ ಮಾಡ್ತಾ ಇದೀವಿ. ನಾವು 1,28,00,000 ಕಾರ್ಡ್ ಇದೆ. ಅಷ್ಟು ಜನಕ್ಕೂ ನಾವು ವಿತರಣೆ ಮಾಡ್ತೇವೆ. ಅದರಲ್ಲಿ ಸಣ್ಣ ಪುಟ್ಟ ದೋಷಗಳು ಸರ್ಕಾರದಿಂದ ಇದೆ, ನಮ್ಮಿಂದನೂ ಇದೆ. ಇದ್ರ ಮುಖ್ಯವಾದ ಪಾತ್ರ ಏನು ಅಂತ ಅಂದ್ರೆ ನಮ್ಮ ಸಾಹೇಬರು ಈ ನ್ಯಾಯಬೆಲೆಂಗಡಿ ಮಾಲೀಕರು ಕಾರಣಾಂತರದಿಂದ ಅವರು ಇದಾದ ತಕ್ಷಣ ಆ ಮೇಡಮ್ಗೆ ನಾವು ಅಂಗಡಿನ ಕೊಡಬೇಕು ಅನುಕಂಪದ ಮೇಲೆ ಅಲ್ಲ ಅಂತದ್ನ ಅದನ್ನ ತೆಗೆದಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಸೆಕೆಂಡ್ ಪಾರ್ಟ್ ನಲ್ಲಿ ಇಡೀ ರಾಜ್ಯದ ಸಮಸ್ಯೆಗಳೇನು, ಸರ್ಕಾರ ಸಮಸ್ಯೆಗಳೇನು ಅನ್ನೋದನ್ನ ತೆಗೀಲಿಕ್ಕೆ ನಮ್ಮ ನಿರ್ದೇಶಕರು ನಿರ್ಮಾಪಕರೆಲ್ಲ ರೆಡಿ ಇದ್ದಾರೆ. ಪಾರ್ಟ್ 2 ತೆಗಿಲಿಕ್ಕೆ ರೆಡಿ ಇದ್ದಾರೆ. ಇದು ನೋಡುವಂಥದ್ದು, ಫಿಲಮ್ ನೋಡುವಂಥದ್ದು, ಪ್ರತಿ ಕಾರ್ಡ್ದಾರರು ನೋಡುವಂಥದ್ದು, ಅಂಗಡಿ ಮಾಲೀಕರು ನೋಡಬೇಕು. ಸರ್ಕಾರದಿಂದ 8 ತಿಂಗಳು ಬಂದಿರಲಿಲ್ಲ ಕಮಿಷನ್. ಈಗ ಮೊನ್ನೆ ಕೇಂದ್ರದ ಜೋಶಿ ಸಾಹೇಬ್ರ ಹತ್ರ ಹೋಗಿ ಅಲ್ಲಿಂದ 8 ತಿಂಗಳು ಕಮಿಷನ್ ತರಿಸಿ ಹೋದ ತಿಂಗಳು ಮಾರ್ಚಿನಲ್ಲಿ ಎಲ್ಲ ಬಿಡುಗಡೆ ಮಾಡಿದ್ವಿ. ಇಂತಹ ಸಮಸ್ಯೆಗಳು 8-9 ತಿಂಗಳು ಕಮಿಷನ್ ಬರ್ದಿದ್ರು ನಮ್ಮ ಈ 20,000 ಜನ ನ್ಯಾಯಬೆಲೆಂಗಡಿ ಮಾಲೀಕರು 4.25 ಕೋಟಿ ಜನಕ್ಕೆ ಆಹಾರ ಪದಾರ್ಥ ವಿತರಣೆ ಮಾಡಿ ಈ ದೇಶದಲ್ಲೇ ಪ್ರಶಸ್ತಿ ತಗೊಂಡಿರೋದು ಕರ್ನಾಟಕ ನ್ಯಾಯಬೆಲೆಂಗಡಿ ರಾಜ್ಯದ ನ್ಯಾಯಬೆಲೆಂಗಡಿ ಮಾಲೀಕರಿಗೆ. ಅಂತ ಕೆಲಸ ಅಂತದೆಲ್ಲ ಪೂರ್ತಿ ತೆಗೆದಿದ್ದಾರೆ. 2ನೇ ಹಂತದಲ್ಲಿ ಏನೇನು ತೆಗಿತಾರೆ ನಿರ್ಮಾಪಕರು ನಿರ್ದೇಶಕರು ನೋಡೋಣ. ಇದು ಚೆನ್ನಾಗಿ ಮೂಡ್ ಬರ್ತಾ ಇದೆ. ನಮ್ಮ ಸಾಹೇಬ್ರಂತರ ಉದ್ಘಾಟನೆ ಮಾಡಿದ್ದಾರೆ, ಹೇಳಿದ್ದಾರೆ ಅವರು
ಮೊದಲು ನಾವು ಎಲ್ಲಿ ಚುಂಚನಗಿರಿ ದೇವಸ್ಥಾನ ಮುಂದೆ ಕುಮಾರ್ ಬಂಗಾರಪ್ಪ ಸಾಹೇಬರೆಲ್ಲ ಬಂದು ಮಾತಾಡಿ ಅವತ್ತು ಉದ್ಘಾಟನೆ ಮಾಡೋದ್ರಿಂದ ಇವತ್ತು ಒಂದು ಯಶಸ್ವಿಯಾಗಿ ಬಂದಿದೆ ಎಲ್ಲ ಒಗ್ಗಟ್ಟಾಗೆ. ಅದು ಇನ್ನು ಮುಂದಕ್ಕೆ ನಿರ್ಮಾಪಕರು ನಿರ್ದೇಶಕರ ಕೆಲಸ. ಇದು ಜನ ನೋಡ್ಲೇಬೇಕು. ಯಾಕೆಂದ್ರೆ ಪ್ರತಿ ದಿವಸ ಅನ್ನ ತಿನ್ನೋದು. ಸಿದ್ದರಾಮಯ್ಯನವ್ರ ಮನೆ ಇದು ಮಾಡೋದು, ಟೀಸರ್ ಬಿಡುಗಡೆ ಮಾಡೋದು, ಖುಷಿ ಪಟ್ರೆ ಅವರು. ಅನ್ನಭಾಗ್ಯ ಮೈನ್ ಅನ್ನಭಾಗ್ಯನೇ ಇರೋದು. ವಿಶ್ವನಾಥ ಅವರು ಹೇಳಿದ್ದಾರೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ವಿತರಣೆ ಮಾಡ್ತಾರೆ, ರಾಜ್ಯದ್ದೇನು ದೇಶದ್ದೇನು. ದೇಶದಲ್ಲಿ 88 ಕೋಟಿ ಜನಕ್ಕೆ ಆಹಾರ ಪದಾರ್ಥ ಕೊಡ್ತಾ ಇದ್ದಾರೆ. ಅಂತದ್ರಲ್ಲಿ ಉತ್ತಮವಾಗಿ ಕೆಲಸ ಮಾಡ್ಕೊಂಡ್ ಬಂದಿದ್ವಿ. ಸಣ್ಣ ಪುಟ್ಟ ತಪ್ಪಿದ್ದೇ ಇರ್ತವೆ, ಮಾಲೀಕರು ತಪ್ಪಿರ್ತಾರೆ, ಸರ್ಕಾರದ ತಪ್ಪಿರ್ತಾರೆ, ಏನು ಮಾಡೋಕ್ಕಾಗಲ್ಲ. ಅದು ನಿಮ್ಮ ಮೂಲಕ ಪತ್ರಿಕೆ ಮಾಧ್ಯಮದ ಮೂಲಕ ಕಾರ್ಡ್ದಾರನ ಮತ್ತೆ ಅಂಗಡಿಯವರಿಗೆ ಎಚ್ಚರಿಕೆ ಕೊಟ್ಟು ಅದು ಯಶಸ್ವಿಯಾಗಿ ನಡೆಸ್ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಿಮ್ಮನ್ನ ಪತ್ರಕರ್ತರನ್ನ ಮತ್ತೆ ಟಿವಿ ಮಾಧ್ಯಮದನ್ನ ಮನವಿ ಮಾಡ್ತಾ ಇದ್ದೀವಿ. ನಮಸ್ಕಾರ. ಸ್ಪೆಷಲಿ ನಮ್ಮ ನಾಯಕರಾದಂಥ ವಿಶ್ವನಾಥ್ ಸರ್ಗೆ, ಹಾಗೂ ಕುಮಾರ್ ಬಂಗಾರಪ್ಪ ಸರ್ಗೆ, ಮತ್ತು ಮಾಧ್ಯಮದವ್ರಿಗೆ, ಹಾಗೂ ಆರ್ಯದ ಸರ್ಗೆ, ಕೃಷ್ಣಪ್ಪನವ್ರಿಗೆ. ಸೊ ಇಲ್ಲಿ ಏನಂದರೆ ನಮ್ಮದೆಲ್ಲ ಎಲ್ಲದಕ್ಕೂ ಬ್ಯಾಕ್ ಬೋನ್ ಅಂದರೆ ನಮ್ಮ ಬಾಮ ಹರೀಶು ಮತ್ತು ಬಾಮ ಗಿರೀಶ್ ಅವರು. ಸೊ ಇನ್ನೆಲ್ಲ ಎಲ್ಲರೂ ಹೇಳಿದ್ದಾರೆ, ಇನ್ನು ನಾವೇನು ಹೇಳೋದಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರಗಳು. ವಿಶೇಷವಾಗಿ ನನ್ನ ಆತ್ಮೀಯರು, ನನ್ನ ಮಿತ್ರರು, ಶಾಸಕರು ಆಗಿರ್ತಕ್ಕಂಥ ಶ್ರೀಯುತ ವಿಶ್ವನಾಥ್ ಅವರು ನಮ್ಮ ಸ್ಟುಡಿಯೋ ಬಂದಿರತಕ್ಕಂಥದ್ದು ನನಗೆ ಬಹಳ ಸಂತೋಷ ತಂದಿದೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಚಿತ್ರದ ಟೀಸರ್ನ, ಅದು ನನ್ನ ಪಾತ್ರದ ಬಗ್ಗೆನೇ ವಿಶೇಷವಾಗಿ ನಮ್ಮ ನಿರ್ಮಾಪಕರು ಮತ್ತು ನಿರ್ದೇಶಕರು ಇಲ್ಲ ನಿಮ್ಮ ಪಾತ್ರದ ಬಗ್ಗೆನೇ ಒಂದು ವಿಶೇಷ ಒಂದು ಇದು ಮಾಡ್ತೀನಿ, ಅದನ್ನು ವಿಶ್ವನಾಥರು ಅಮೃತ ಹಸ್ತದಿಂದ ಮಾಡಿಕೊಡ್ತೀನಿ. ಇದರಿಂದ ನನ್ನ ಕೃತಜ್ಞತೆಯನ್ನು ಮತ್ತು ಅಭಿನಂದನೆಯನ್ನು ಕೂಡ ನಾನು ಸಲ್ಲಿಸ್ತಾ ಇದ್ದೀನಿ. ಮತ್ತು ವಿಶೇಷವಾಗಿ ನಮ್ಮ ಅನ್ನದಾತರು ಮತ್ತು ಅನ್ನಪೂರ್ಣೇಶ್ವರು ಇಬ್ಬರಿದ್ದಾರೆ, ಪದ್ಮಮ್ಮನವರು ಮತ್ತು ತೇಜಮ್ಮನವರು, ಅವರಿಗೂ ಕೂಡ ನನ್ನ ಕೃತಜ್ಞತೆಗಳು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಬಾಮ ಹರೀಶ್ ಅವ್ರಿಗೂ ಮತ್ತು ಗಿರೀಶ್ ಅವ್ರಿಗೂ ಮತ್ತು ಮೂರ್ತಿಯವ್ರಿಗೂ, ಭಾಳ ನನ್ನ ಆತ್ಮೀಯ ಮಿತ್ರರು, ಆರಾಧ್ಯವರು. ಇದಕ್ಕೆ ಒಂದು ಭಾಳ ಬೆನ್ನೆಲುಬಾಗಿ ನಿಂತವರು ಕೃಷ್ಣಪ್ಪನವರು. ಅಂದರೆ ಚಿತ್ರ ಮಾಡೋದು ಒಂದು ರೀತಿ, ಆದರೆ ಚಿತ್ರವನ್ನು ಎಲ್ಲ ಗ್ರಾಹಕರಿಗೂ ಮತ್ತು ಎಲ್ಲ ಕಡೆಗೂ ಕೂಡ ತಲುಪಿಸ್ತಕ್ಕಂಥ ಪ್ರಯತ್ನದಲ್ಲಿ ಕೃಷ್ಣಪ್ಪನವ್ರ ಪಾತ್ರ ದೊಡ್ಡದಾಗಿದೆ. ಯಾಕಂದರೆ ಅವರು ಇಲ್ಲ ಚಿತ್ರವನ್ನು ಸುಮ್ಮನೆ ಥಿಯೇಟ್ರಲ್ಲಿ ಮಾತ್ರ ನಾನು ರಿಲೀಸ್ ಮಾಡೋದು ಬೇಡ, ಇದನ್ನು ನಮ್ಮ ಗ್ರಾಹಕರಿಗೆ, ನಮ್ಮ ಅಂಗಡಿಯವರಿಗೆ ನಾನು ತಲುಪಿಸ್ತಕ್ಕಂಥ ಒಂದು ಮಾರ್ಗವನ್ನು ನಾನು ಮಾಡಿಕೊಡ್ತೀನಿ ಅಂತೇಳಿ ಅವರು ಜವಾಬ್ದಾರಿ ವಹಿಸಿ ಮಾಡಿಕೊಟ್ಟಿದ್ದು ಭಾಳ ನಮ್ಮ ತಂಡದಿಂದ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರಿಗೂ ಮತ್ತು ಮುಖ್ಯಮಂತ್ರಿಗಳು ನಮ್ಮ ತಂಡದಿಂದ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂದ ತಕ್ಷಣವೇ, ಸರ್ಕಾರ ಅಂದ ತಕ್ಷಣವೇ ಕೇಂದ್ರ ಮತ್ತು ರಾಜ್ಯ ಎರಡೂ ಬರ್ತಿದೆ. ಮತ್ತು ಇಬ್ಬರೂ ಕೂಡ ಅಷ್ಟೇ ಜವಾಬ್ದಾರಿತವಾಗಿ ದೇಶದ ಜನಗಳಿಗೆ ಮತ್ತು ರಾಜ್ಯದ ಜನಗಳಿಗೆ ಒಂದು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಪ್ರಕಾರ ಒಂದು ಎಲ್ಲರಿಗೂ ಕೂಡ ಒಂದು ಗಂಜಿ ಆಗಬೇಕು ಅಥವಾ ಇದಾಗಬೇಕು, ಯಾವುದೇ ಕಾರಣಕ್ಕೂ ಕೂಡ ಬಡವಾಗಿರ್ತಕ್ಕಂಥವನು ಹೊಟ್ಟೆ ಹಸಿದು ಇರಬಾರದು ಅನ್ನೋ ಕಾರಣಕ್ಕೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮವನ್ನು ದಿನನಿತ್ಯ ಇವತ್ತು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಈ ಚಿತ್ರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮ ಚಿತ್ರದ ಹಾಡನ್ನು ಅದನ್ನು ಧ್ವನಿಸುರುಳಿಯನ್ನು ನಾವು ಅವರ ಹತ್ರ ಹೋದಾಗ ಭಾಳ ಸಂತೋಷದಿಂದ ಅವರು ರಿಲೀಸ್ ಮಾಡಿಸಿ ಕೂಡ ಕೊಟ್ಟರು. ಅದೇ ರೀತಿಯಲ್ಲಿ ನಮ್ಮ ಪಾತ್ರದ ಬಗ್ಗೆ ನಮ್ಮ ನಿರ್ಮಾಪಕರು ಇವಾಗ ಕೆಲವು ತುಣುಕುಗಳನ್ನು ಹಾಕಿ ಇಲ್ಲ ಈ ಥರ ಹಿಂಗೆ ಮಾಡಿದ್ರೆ ಒಳ್ಳೆಯದು ಅಂತೇಳಿ ಅದನ್ನು ಮಾಧ್ಯಮದವರ ನನ್ನ ವಿನಂತಿ ಇದೆ. ಪ್ರತಿ ಪಾತ್ರನೂ ಕೂಡ ವಿಶೇಷತೆ ಇದೆ. ಇಲ್ಲಿ ಹೀರೋ ಅಂದ ತಕ್ಷಣ ನಮ್ಮಿಂದಲೇ ಚಿತ್ರ ನಡೆಯುವುದಿಲ್ಲ, ಇಡೀ ಪಾತ್ರಗಳು ಎಲ್ಲವೂ ಕೂಡ ಸೇರಿದ ಒಂದು ಚಿತ್ರ ನಡೀತದೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕ್ಯಾಮ್ರಾಮನ್ನು, ನಮ್ಮ ಡೈರೆಕ್ಟ್ರು, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಮತ್ತು ಎಲ್ಲ ಇಡೀ ತಂಡನೇ ಭಾಳಷ್ಟು ಇದಕ್ಕೆ ಶ್ರಮ ಪಟ್ಟಿದೆ. ಒಂದು ಭಾಳ ವರ್ಷಗಳ ಮೇಲೆ ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ನನಗೆ ಈ ಕಮರ್ಷಿಯಲ್ ಟೈಮ್ನಲ್ಲಿ ಚಿತ್ರದ ಮೇಲೇ ದುಡ್ಡು ಹಾಕೋದು ಕಷ್ಟ. ಅಂದರೆ ಎಸ್ಟಾಬ್ಲಿಷ್ ಆರ್ಟಿಸ್ಟ್ಗಳೇ ಇವತ್ತು ಯಾವ ಮಟ್ಟಿಗೆ ಪಿಕ್ಚರ್ ನಡೀತದೋ ಇಲ್ವೋ, ನಾವೆಲ್ಲರೂ ಕೂಡ ಒಂದು ಕಾಲದಲ್ಲಿ ನಾವು ಚಿತ್ರವನ್ನು ಮಾಡಿರೋದು ಇಲ್ಲ, ನೀವೇ ಈ ಪಾತ್ರಕ್ಕೆ ಬೇಕು ಅಂತೇಳಿ ನಮ್ಮ ಹತ್ರ ಬಂದು ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ನಾನು ಋಣಿಯಾಗಿರ್ತೀನಿ ಮತ್ತು ಕೃತಜ್ಞತೆಗಳನ್ನು ಕೂಡ ಸಲ್ಲಿಸ್ತೀನಿ. ಅಚ್ಚುಕಟ್ಟಾಗಿ ಆ ಒಂದು ಪಾತ್ರವನ್ನು ನಿರ್ವಹಿಸಬೇಕು ಅಂತೇಳಿ ನನ್ನ ಪ್ರಯತ್ನ ಇದೆ. ಅದರಲ್ಲಿ ಎಷ್ಟು ಮಟ್ಟಿಗೆ ಸಾಧಕ ಬಾಧಕ ಇದಾವೋ ಅನ್ನೋದನ್ನ ಅಂತಿಮವಾಗಿ
ನಮ್ಮ ಅಭಿಮಾನಿ ದೇವರುಗಳು ಅಂತ ಹೇಳಿ ರಾಜ್ಕುಮಾರ್ ಅವರು ಏನು ಹೇಳ್ತಾರೆ, ಆ ದೇವರು ನಮ್ಮನ್ನೆಲ್ಲ ಹರಿಸ್ಬೇಕು ಅಂತಲೂ ಕೂಡ ಹೇಳ್ತೀವಿ. ಹಾಗಾಗಿ ತಾವು ಈ ಮಾಧ್ಯಮದವರು ಇವತ್ತು ಹೆಚ್ಚು ನಿಮ್ಮ ಜವಾಬ್ದಾರಿ ಇದೆ, ಹೆಚ್ಚಿನ ಪ್ರಚಾರವನ್ನು ಚಿತ್ರ ಕೊಟ್ಟರೆ ಇದೇ ರೀತಿಯಲ್ಲಿ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆ ಅಂತ ಹೇಳಿ ಒಂದು ಹೆಸರು ಬಂದಿತ್ತು. ಬಹಳ ಅದ್ಭುತವಾಗಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಅನಂತ್ ನಾಗ್ ಅವರು ಮತ್ತು ಅನೇಕ ನಟರು ಅದರಲ್ಲಿ ಬಹಳ ಅದ್ಭುತವಾಗಿ ಮಾಡಿದ್ರು. ಅದರದ್ದು ಒಂದು ಸ್ಫೂರ್ತಿನೂ ಕೂಡ ಈ ಚಿತ್ರದಲ್ಲಿದೆ, ಸರ್ಕಾರಿ ನ್ಯಾಯಬೆಲೆ ಅಂಗಡಿಗೆ ಅಂತ ಹೇಳಿ. ಯಾಕಂದರೆ ಅದರ ಯಶಸ್ಸು ಕೂಡ ಆ ಥರದ ಒಂದು ಇದಕ್ಕೂ ಕೂಡ ಜನ ಆಶೀರ್ವಾದ ಮಾಡಬೇಕು ಅಂತೇಳಿ ನಾನು ಹೇಳ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ವಿಶ್ವನಾಥ್ ಅವರು, ನಾನು ಅವರು ವಿಧಾನಸಭೆಯಲ್ಲಿ ಅಕ್ಕಪಕ್ಕ ಕೂತ್ಕೊಳ್ತಿದ್ವಿ, ನಮ್ಮ ಸುತ್ತು ಪಕ್ಕನೇ. ಹಾಗಾಗಿ ನನ್ನ ಭಾಳ ಇವತ್ತು ಬಂದಿದ್ದು ಭಾಳ ಖುಷಿ ಆಯಿತು. ಮತ್ತು ನನ್ನನ್ನು ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ ನನ್ನನ್ನು ಮಾಡಿದ್ದಾರೆ ಅಂತೇಳಿ ಅವರು ಒಂದು ಹಾಕಿ ಒಂದು ಸನ್ಮಾನಿಸಿದರು. ನಾನು ಕೂಡ ಒಂದು ಬ್ಯಾಡ್ಮಿಂಟನ್ ರೆಗ್ಯುಲರ್ ಹೆಲ್ತ್ ಇದು ಇಶ್ಯೂಸ್ ಇಲ್ಲ, ಎಲ್ಲರೂ ಒಂದೊಂದು ಕ್ರೀಡೆ ಆಡಿದಂಗೆ ಇದು ಒಂದು. ಬಟ್ ಇವಾಗ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಸುಮಾರು ಒಂದು 9,500 10,000 ಬ್ಯಾಡ್ಮಿಂಟನ್ ಕೋರ್ಟ್ಸ್ ಇದೆ ನಮ್ಮ ಕರ್ನಾಟಕದಲ್ಲಿ, ಆಗಿರೋದ್ರಲ್ಲಿ ಅತಿ ಹೆಚ್ಚಿದೆ, 31 ಡಿಸ್ಟ್ರಿಕ್ಟ್ನಲ್ಲೂ ಇದೆ. ಹಾಗಾಗಿ ಅವರು ಸನ್ಮಾನ ಮಾಡಿದ್ದಕ್ಕೆ ಒಂದೆರಡು ಮಾತು ಅದ್ರ ಬಗ್ಗೆ. ಬ್ಯಾಡ್ಮಿಂಟನ್ ಕ್ರಿಕೆಟ್ ಆದಮೇಲೆ ನೆಕ್ಸ್ಟ್ ನಮಗೆ ಬ್ಯಾಡ್ಮಿಂಟನ್ ಇದೆ ಇನ್ ಇಂಡಿಯಾ. ಮತ್ತು ವಿಶ್ವನಾಥ್ ಅವರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ಕ್ಷೇತ್ರದಲ್ಲಿ ಒಂದು ಒಲಿಂಪಿಕ್ಸ್ 2036ಗೆ ಇಂಡಿಯಾ ಬಿಡ್ ಮಾಡ್ತಾ ಇದೆ, ಒಲಿಂಪಿಕ್ಸ್ನ ಇಂಡಿಯಾಗೆ ತರಬೇಕು ಅಂತ ಹೇಳಿ. ಅದಕ್ಕೆ ಬ್ಯಾಡ್ಮಿಂಟನ್ಗೆ ಕರ್ನಾಟಕ ಬಿಡ್ ಮಾಡ್ತಾ ಇದ್ವಿ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಂಡೆ. ಹಾಗಾಗಿ ಇವರು ಕೂಡ ವಿನಂತಿ ಮಾಡ್ಕೊಂಡೆ, ಒಲಿಂಪಿಕ್ಸ್ ವಿಲೇಜ್ ಅಂತ ಹೇಳಿ ಮಾಡಬೇಕು ಅಂತಿದ್ವಿ. ಎಲ್ಲ ನೀವು ಬನ್ನಿ, ನೀನು ಇವಾಗಲೇ ಹೋಗೋಣ ಅಂತಲೂ ಕೂಡ ಹೇಳಿದ್ರು. ಬನ್ನಿ ನಾನೇ ಜಾಗ ತೋರಿಸ್ತೀನಿ ಅಂತೇಳಿ ನಾನು ಬ್ಯಾಡ್ಮಿಂಟನ್ ಅಸೋಸಿಯೇಷನಿಂದ ನಾನು ನಿಮಗೆ ಕೃತಜ್ಞತೆಯನ್ನು ಮತ್ತು ಅಭಿನಂದನೆಯನ್ನು ಕೂಡ ಸಲ್ಲಿಸ್ತೀನಿ. ಎಲ್ಲರಿಗೂ ಕೂಡ ವಂದನೆಗಳು. ಥ್ಯಾಂಕ್ ಯು. ಪ್ರತಿ ಸರಿನೂ ಒಂದು ನಾವೆಲ್ಲರೂ ಕೂಡ ಅಪ್ಪಾಜಿಯವರಿಗೆ, ರಾಜ್ಕುಮಾರ್ ಅವರಿಗೆ ನಾವು ಋಣಿ ಆಗಿರ್ತೀವಿ. ಪ್ರತಿ ಸರಿನೂ ಕೇಳಿದಾಗ ಇಂಥ ಒಂದು ವರನ ನನಗೆ ಕೊಟ್ಟು ಹೋಗಿದಾರಲ್ಲ ಅಂತೆಲ್ಲ ಅನಿಸುತ್ತೆ ಒಂದು. ಮತ್ತು ಇದರಲ್ಲಿರ್ತಕ್ಕಂಥ ಪವರ್ನ ಮತ್ತೊಬ್ಬರು ಹಾಡುಗಾರರು, ಗಾಯಕರು ಇದನ್ನು ಮಾಡೋದಕ್ಕೆ ಸಾಧ್ಯನಾ ಅಂತೇಳಿ ಒಂದ್ಸರಿ ಪ್ರಯತ್ನ ಮಾಡಬೇಕು ಅನಿಸುತ್ತೆ. ಬಟ್ ಅಷ್ಟೇ ಹೆದರಿಕೆನೂ ಕೂಡ ಆಗುತ್ತೆ. ಬಟ್ ಅದರಲ್ಲಿ ಒಂದು ನಮ್ಮ ಮುಖವನ್ನು ತೋರಿಸೋದಕ್ಕೆ ಒಂದು ಅವಕಾಶವನ್ನು ರಾಜ್ಕುಮಾರ್ ಅವ್ರು ಮಾಡಿಕೊಟ್ರು. ಅದಕ್ಕೊಂದು ದೊಡ್ಡ ಒಂಥರ ಕಥೆನೇ ಇದೆ. ನಾನು ಅದನ್ನು ಸಾಂಗ್ನ ಶೂಟ್ ಮಾಡ್ಕೊಂಡು ಹೋದಾಗ ನಾವು ಬ್ಯಾಕ್ಗ್ರೌಂಡ್ ಸಾಂಗ್ ಅಂತೇಳಿ ಮಾಡಿದ್ವಿ ಫಸ್ಟು. ನಮ್ಮ ಡ್ಯಾನ್ಸ್ ಕೊರಿಯೋಗ್ರಾಫರ್ ಅವರು ಇಲ್ಲ ಇದು ಬ್ಯಾಕ್ಗ್ರೌಂಡ್ ಸಾಂಗ್ ಮಾಡಿದ್ರು. 2 ದಿನ ಶೂಟ್ ಮಾಡಿದ್ವಿ. ರಶಸ್ ನೋಡಿದಾಗ ಪಂಚ್ ಆಗ್ತಾ ಇರಲಿಲ್ಲ. ಇಲ್ಲ ನೀವು ಲಿಪ್ ಕೊಡಿ ಅಂದರು. ನಾನು ಹೇಳಿದೆ ಎಲ್ಲಿ ರಾಜ್ಕುಮಾರ್ ಅವ್ರ ವಾಯ್ಸಿಗೆ ನಾವು ಲಿಪ್ ಕೊಟ್ಬಿಟ್ರೆ ಜನ ನಮ್ಮನ್ನು ಓಡಿಸ್ಕೊಂಡ್ಬಂದ್ಬಿಡ್ತಾರೆ ಅಂದೆ. ಇಲ್ಲ ನೀವು ಮಾಡ್ಬೋದು, ನೀನು ಮಾಡ್ತೀನಿ, ನಾನು ಮಾಡ್ತೇನೆ, ನೀನು ಮಾಡು ಅಂತ ಹೇಳಿ ಅದನ್ನು ಎಷ್ಟು ಸಾಹಸಿ ಆ ಸಾಂಗನ್ನು ಕೇಳಿದ್ದೀನಿ ಗೊತ್ತಿಲ್ಲ. ಇವತ್ತಿಗೂ ಕೂಡ ಆ ಸಾಂಗ್ ಫ್ರೆಶ್ ಆಗೇ ಕೇಳಿಸುತ್ತೆ, ಆಮೇಲೆ ಚಾಲೆಂಜಿಂಗ್ ಆಗೇ ಕೇಳಿಸುತ್ತೆ. ಮತ್ತು ಇನ್ನೂ ಕೂಡ ಚೆನ್ನಾಗಿ ಮಾಡ್ಬೋದಿತ್ತು, ನಾನು ಇನ್ನೂ ಬೇರೆ ಥರ ಮಾಡ್ಬೋದಿತ್ತು, ಇನ್ನೂ ನನ್ನ ಎಫರ್ಟ್ ಕಡಿಮೆ ಆಗಿದೆ ಅದರಲ್ಲಿ ಅಂತೇಳಿ ಅವ್ರಿಗೆ ಹಾಡಿದ್ದ ರೇಂಜಿಗೆ. ಹಾಗೆ ಅಶ್ವಮೇಧ ಒಂದು ವರ ಇದ್ದಾಗೆ. ಅದು ಎಲ್ಲೇ ಅವರು ಹೇಳಿದಾಗೆ ಎಲ್ಲೇ ಹೋದರೂ ಕೂಡ ಅವರು ಆ ಸಾಂಗ್ನ ಕೇಳ್ತಾರಲ್ಲ. ಎಷ್ಟೋ ಯಶಸ್ಸಿನ ಹಾಡುಗಳಲ್ಲಿ ಇದು ಒಂದಾಗಿ ನಿಂತಿರೋದು ನಮ್ಮ ಅದೃಷ್ಟ, ಕರ್ನಾಟಕ ರಾಜ್ಯದ ಅದೃಷ್ಟ ಅಂತ ಹೇಳಿ ಭಾವಿಸ್ತೀನಿ. I will try. ತಾವು ಮಾಡ್ತೇನೆ. I will try that. Yes, I will try that. ಮಾಡ್ತಾ ಇದೆ ಸರ್.